ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಆದಿಸಾರ್ ಟಿವಿ. ನೋಡಿ, ಬಿಗ್ ಬಾಸಿಂದ ಅಲ್ಲಿಗೆ ಹೋದಾಗ ಎಲ್ಲರೂ ಪಾಪ್ಯುಲರ್ ಆಗ್ತಾರೆ. ಆದರೆ ಬಿಗ್ ಬಾಸಲ್ಲಿ ಏನೂ ಮಾತಾಡದೆ, ಏನೂ ಸ್ಕ್ರೀನ್ ಸ್ಪೇಸ್ ಸಿಗದೇನೆ ಹೊರಗಡೆ ಬಂದು ಚೆನ್ನಾಗಿ ಎಲ್ಲ ಇಂಟರ್ವ್ಯೂ ಕೊಟ್ಟು ಬರಿಯಾಗಿ ಮಾತಾಡಿ ಪಾಪ್ಯುಲರ್ ಆಗಿರೋರು ಯಾರು ಹೇಳಿ? ಹೌದೌದು, ಇತ್ತೀಚೆಗೆ ಬಿಗ್ ಬಾಸ್ 12 ಹೋಗಿರೋ ಸತೀಶ್ ಕಡಬಾಂಬ್ಸ್ ಅವರು ಅಲ್ಲಿ ಏನೂ ಮಾಡಿಲ್ಲ. ಇವಾಗ ಹೊರಗಡೆ ಬಂದು ಹಾಗೆ ಹೀಗೆ ನಂದು ಇಷ್ಟು ಲಕ್ಷದ ಡ್ರೆಸ್ ಹಾಕೋತೀನಿ, ಇಷ್ಟು ಲಕ್ಷದ ನಾಯಿ ಅಂತ ಹೇಳಿ ಪಾಪ್ಯುಲರ್ ಆಗಿದ್ದಾರೆ. ಇವಾಗ ಇನ್ನೊಂದು ಕಿರಿಕಿರಿ ಸ್ಟಾರ್ಟ್ ಮಾಡಿದ್ದಾರೆ. ಅದು ಏನು ಅಂದರೆ, ರಜತ್ ಮತ್ತು ಬಿಗ್ ಬಾಸ್ ಧನು ಅವರು ಒಂದು ಯೂಟ್ಯೂಬ್ನ ಸ್ಟಾರ್ಟ್ ಮಾಡಿರ್ತಾರೆ. ಅದರಲ್ಲಿ ಫಸ್ಟು ಇವರದ್ದೇ ವಿಡಿಯೋ ಬಂದಿರುತ್ತೆ. ಆ ವಿಡಿಯೋ ತುಂಬಾ ಚೆನ್ನಾಗಿ ಓಡಿ ಅವರಿಗೆ ಯೂಟ್ಯೂಬ್ ಒಳ್ಳೆ ಸಬ್ಸ್ಕ್ರೈಬು ಆಗಿರುತ್ತೆ, ಒಳ್ಳೆ ವ್ಯೂಸು ಆಗಿರುತ್ತೆ. ಇಂಟರ್ವ್ಯೂ ಎಲ್ಲ ಆದಮೇಲೆ, ಒಳ್ಳೆ ವ್ಯೂಸ್ ಎಲ್ಲ ಆದಮೇಲೆ ರಜತ್ ಅವರು ಸತೀಶ್ ವಿರುದ್ಧ ಮಾತಾಡಿದ್ದಾರೆ. ಏನಂದರೆ ನೋಡಿ, ಅವರು ಬೇಕು ಅಂತಲೇ ನೆಗೆಟಿವ್ ಆಗಲಿ ಟ್ರೋಲ್ ಆಗಲಿ ಅಂತಲೇ ಎಲ್ಲದೂ ಮಾತಾಡ್ತಾರೆ. ಸುದೀಪ್ ಸರ್ ಬಗ್ಗೆ ಏನೇನೋ ಮಾತಾಡ್ತಾರಲ್ಲ ಅವರು, ಅದನ್ನೇ ಅವರಿಗೆ ಕಾಲ್ ಮಾಡಿ ಹೇಳೋಣ ಅಂತ ಅಂದ್ಕೊಂಡಿದ್ದೆ. ಯಾರ ಬಗ್ಗೆ ಆದರೂ ಮಾತಾಡು, ಆದರೆ ಸುದೀಪ್ ಸರ್ ಬಗ್ಗೆ ಮಾತಾಡಬೇಡ ಅಂತ. ನೋಡಿ, ಹೇಳೋದೆಲ್ಲ ಸುಳ್ಳೇನೆ. ಅವರು ಆ ನ್ಯೂಸ್ ಚಾನಲ್ಲು ಈ ನ್ಯೂಸ್ ಚಾನಲ್ಲು ಅಂತ ಹೇಳ್ತಾರಲ್ಲ ಬಂದಿದೆ ಅಂತ, ದುಡ್ಡು ಕೊಟ್ಟರೆ ಯಾರಾದರೂ ಹಾಕ್ತಾರ್ರಿ ಅಂತ ಹೇಳಿರ್ತಾರೆ. ಇದನ್ನು ಕೇಳಿಕೊಂಡು ಸತೀಶ್ ಅವರಿಗೆ ಸಿಟ್ಟು ಬಂದಿದೆ. ಅದಕ್ಕೆ ಅವರು ರಜತ್ ಬಗ್ಗೆ ಕಿಡಿಕಾರಿದ್ದಾರೆ. ಏನು ಅಂದರೆ ನೋಡಿ, ಅವರಿಗೆ ಹೊಸ ಚಾನಲ್ನ ಸ್ಟಾರ್ಟ್ ಮಾಡಬೇಕಿತ್ತು. ಅದಕ್ಕೋಸ್ಕರ ಯಾರನ್ನ ಮಾಡಿದರೆ ಕ್ಲಿಕ್ ಆಗುತ್ತೆ ಒಂದೇ ವಿಡಿಯೋದಲ್ಲಿ ಅಂತ ಸರ್ಚ್ ಮಾಡಿದೆ ಅಂತೆ. ಒಂದು 100 ಜನರ ಹತ್ರ ಕೇಳಿದಾಗ ಎಲ್ಲರೂ ನಾನು ಲಕ್ಕಿ ಚಾರ್ಮು, ನನ್ನ ಇಂಟರ್ವ್ಯೂ ಮಾಡಿ ಅಂತ ಹೇಳಿದ್ದಾರೆ. ಅದಕ್ಕೋಸ್ಕರ ನನ್ನ ಕಾಲ್ ಮಾಡಿ ಬನ್ನಿ ಅಂತ ಹೇಳಿದರು. ಸರಿ ನೋಡಿ, ನಿಮ್ಮದೇ ಫಸ್ಟ್ ವಿಡಿಯೋ ಅಂತ ನನಗೆ ಕಾಲ್ ಮಾಡಿ ಕರ್ಸ್ಕೊತಾರೆ. ನಂತರ ಅಲ್ಲಿ ಹೋದರೆ ಇದು ನಿಮ್ಮದೇ ಫಸ್ಟ್ ಅಲ್ಲ, ನಾನು ಸುದೀಪ್ ಸರ್ದು ಮಾಡಿದ್ದೀನಿ, ಫಸ್ಟ್ ಅವರದ್ದು ಹಾಕ್ತೀನಿ ಅಂತ ಚೇಂಜ್ ಮಾಡ್ತಾರೆ. ಆಮೇಲೆ ಬಿಡಿ, ನಂದೇ ಫಸ್ಟ್ ಹಾಕಿರೋದು ಎಲ್ಲ ಸುಳ್ಳು ಹೇಳ್ತಾನೆ ಅವನು ಅಷ್ಟೇ. ಆ್ಯಕ್ಚುಲಿ ಅವ್ನು ಕರೆದಿದ್ದು ನನ್ನ ರೋಸ್ಟ್ ಮಾಡೋಕ್ಕೆ ಅಂತ, ಆದರೆ ನಾನೇ ಅವರಿಬ್ಬರನ್ನ ರೋಸ್ಟ್ ಮಾಡಾಕ್ಬಿಟ್ಟೆ. ಆದರೆ ಅದನ್ನೆಲ್ಲ ಕಟ್ ಮಾಡಿ ಅವ್ರು ರೋಸ್ಟ್ ಮಾಡಿರೋದಷ್ಟೇ ಹಾಕಿದ್ದಾರೆ. ಅದೆಲ್ಲ ಏನು ಬಿಡಿ, ಅವ್ರ ಚಾನೆಲ್ಲು ಅವ್ರೇನಾದ್ರು ಮಾಡ್ಕೋತಾರೆ. ಆದರೆ ನಾನು ಅವ್ರಿಗೆ ಎಷ್ಟು ರೋಸ್ಟ್ ಮಾಡಿದ್ದೀನಿ ಅಂದರೆ, ಒಳ್ಳೆ ಸ್ವೆಟ್ ಬಂದುಬಿಟ್ಟಿದೆ, ಆ ಥರ ಮಾಡಿದ್ದೀನಿ. ಅವ್ರು ಏನು ಹೇಳಿದ್ರು ಗೊತ್ತಾ? ಸರಿ, ಯಾವ ದ್ವೇಷದ ನ್ಯೂಸ್ ಚಾನಲಲ್ಲಾದರೂ ನಿಂದು ವಿಡಿಯೋ ಇದೆಯಾ, ನಾನು ಹೇಳ್ತೀನಿ ಕೇಳ್ತೀರಾ ಅಂತ ಕೇಳಿದಾಗ ಪಾಕಿಸ್ತಾನ ಅಂತ ಹೇಳ್ತಾರೆ. ನಾನು ಪಾಕಿಸ್ತಾನದಲ್ಲಿ ಏನೋ ಗೊತ್ತಿಲ್ಲ ಅಂತ ಆದರೂ ಸರ್ಚ್ ಮಾಡ್ತೀನಿ. ನೋಡಿದರೆ ಅಲ್ಲಿ 4 ಚಾನೆಲಲ್ಲಿ ನನ್ನ ನ್ಯೂಸು ಬಂತು. ಅದನ್ನು ನೋಡಿ ಫುಲ್ ಬೆವರ್ಕೊಂಡ್ಬಿಟ್ರು. ಅವರು ಕೇಳೋ ಎಲ್ಲ ಕ್ವಶನ್ಗಳಿಗೂ ನಾನು ಆನ್ಸರ್ ಮಾಡ್ತೀನಿ, ಹಾಗೆ ವಿತ್ ಪ್ರೂಫ್ ಸಮೇತ ತೋರಿಸ್ತೀನಿ. ಅದನ್ನೆಲ್ಲ ಕಟ್ ಮಾಡಿಕೊಂಡು ಅವ್ರಿಗೇನು ಬೇಕೋ ಅದನ್ನೇ ಪ್ರಸಾರ ಮಾಡಿಬಿಟ್ರೆ, ಅವತ್ತು ಅನುಬಂಧ ಅವಾರ್ಡ್ಸಲ್ಲೂ ಅದೇ ಥರ ಮಾಡಿದ್ದಾರೆ. ಆ ಥರ ಮಾಡಿಕೊಂಡು ಸುಳ್ಳು ಅಂದರೆ ಜನನೂ ಹೇಗೆ ನಂಬ್ತಾರೆ ನೋಡಿ ಅಂತ ಹೇಳಿದ್ದಾರೆ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಹಾಗೆ ಈ ವಿಡಿಯೋ ಬಗ್ಗೆ ನಿಮಗೆ ಏನು ಅನಿಸುತ್ತೆ ಅಂತ ಕಮೆಂಟ್ ಮೂಲಕ ತಿಳಿಸಿರಿ.